ಅನ್ನಕ್ಕೊಂದು ಕ್ಲಾರಿಟಿ ಕೊಡಬೇಕು. ನೀವು ಹತ್ರದಿಂದ ನೋಡಿದ್ದೀರಿ ಸಂತೋಷ್ ರಾವ್‌ನ. ನಾನು ಬಹಳ ಹತ್ರದಿಂದ ನೋಡಿದ್ದೀನಿ. ಸಂತೋಷ್ ರಾವ್ ಈ ಪರಿಯಾಗಿ ಬುದ್ಧಿವಂತಿಕೆ ಯೂಸ್ ಮಾಡೋ ಥರ ನನಗಂತೂ ಕಾಣಲ್ಲ. ನೀವು ನಿಮ್ಮನ್ನ ಒಂದಷ್ಟು ಜನ ನೋಡಿರ್ಬೋದು. ನೋಡಿದ್ರೆ ಯಾರಿಗೂ ಅನ್ಸಲ್ಲ. ಯಾರಿಗೂ ಅನ್ಸೋದಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಒಂದು ಹೆಣ್ಣುಮಗಳನ್ನ ಬಳಸ್ಕೊಂಡಾದ ನಂತರ ಸಾಕ್ಷಿ ನಾಶ ಮಾಡಬೇಕು, ವಜನಲ್ ಸ್ವಾಬ್ ಸಿಗಬಾರ್ದು, 6 ಇಂಚು ಮಣ್ಣು ಹಾಕಬೇಕು ಅನ್ನುವಂಥ ಬುದ್ಧಿವಂತಿಕೆ ಆ ಮನುಷ್ಯಂಗಿದ್ದ ಇತ್ತು ಅಂತ ಯಾವ ಕಾರಣಕ್ಕೂ ಅನ್ಸೋದಕ್ಕೆ ಸಾಧ್ಯ ಇಲ್ಲ. ಪೆದ್ದ ಅವನು. ಹೌದು. ನಾವು ಎಷ್ಟು ಮಾತಾಡ್ಸೋಕೆ ಟ್ರೈ ಮಾಡಿದೀವಿ. ಈ ಆಧ್ಯಾತ್ಮದ ಹಿಂದೆ ಅವನ ಕಡೆ ಏನಾದರೂ ಸಿಗ್ಬೇಕಿತ್ತಲ್ಲ ನೀವು. ಏನು ಸಿಕ್ತು ಹೇಳಿ? ಜಪಮಣಿ ಸಿಕ್ತು, ಜಪಮಾಲೆ. ವಿಷ್ಣು ಸಹಸ್ರನಾಮ ಓದೋದು ಒಂದು ಬುಕ್ಕು, ಜಪಮಾಲೆ ಸಂತೋಷ್ ರಾವ್ ಹತ್ರ ಸಿಕ್ಕಿತ್ತು. ಆಮೇಲೆ ಜನಗಳು ಅರ್ಥ ಮಾಡ್ಕೊಳ್ಳಿ, ಸಂತೋಷ್ ರಾವ್ನ ಯಾರು ಹಿಡಿದುಕೊಟ್ಟಿರ್ತಾರೆ ಹೇಳಿ? ಪೊಲೀಸರೇನು ಹಿಡ್ದಿಲ್ಲ. ಮೇನ್ ಸಸ್ಪೆಕ್ಟ್ ಅವನು ಹಿಡ್ಕೊಡ್ತಾನೆ ಬಾಹುಬಲಿ ಬೆಟ್ಟದಲ್ಲಿ. ಯಾವಾಗ? ಘಟನೆ ನಡೆದದ್ದು 9ನೇ ತಾರೀಕಿಗೆ ಸಾಯಂಕಾಲ. ಇವನು ಸಿಕ್ಕಿದ್ದು 11ನೇ ತಾರೀಕಿಗೆ ಆಫ್ಟರ್ 48 hours. ಅದು ಎಲ್ಲಿ? ಅದೇ ಜಾಗ. ಅದೇನು ಆ ಬಾಹುಬಲಿ ಬೆಟ್ಟಕ್ಕೂ ಮತ್ತು ಆ ಪಾಂಗಳಕ್ಕೂ ಮಣ್ಣು ಸಂಖ್ಯೆಗೂ ನಾಟ್ ಮೋರ್ ದೆನ್ 2 kilometers. ಒಬ್ಬ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವನು 2 ದಿನದವರೆಗೆ ಹಿಂಗೇ ಕೂತ್ಕೊಂಡಿರ್ತಾನೆ, ಧ್ಯಾನ ಮಾಡ್ತಿರ್ತಾನೆ, ಯಾರಾದರೂ ನಾನು ಬಂದು ಹಿಡ್ಕೊಂಡು ಹೋಗ್ರಪ್ಪ ಅಂತ. ಅದಕ್ಕಿಂತ ವಜನಲ್ ಸ್ವಾಬಲ್ಲಿ ಮಣ್ಣು ಹಾಕಕ್ಕೆ ಗೊತ್ತಿರೋನು ನಾನು ತಪ್ಪಿಸ್ಕೊಳ್ಬಾರ್ದು, ಸಿಕ್ಕಾಕೊಳ್ಬೇಕಂತ ಅಲ್ಲಿ ಕೂರ್ತಾನ. ವಜನಲ್ ಸ್ವ್ಯಾಬ್ ಅಲ್ಲಿ ಮಣ್ಣು ಹಾಕಿದ್ರೆ ನಂದು ಎವಿಡೆನ್ಸ್ ಸಿಗಲ್ಲ ಅಂತ ಅಷ್ಟು ಚಾಲಾಕಿರೋನು ಅಲ್ಲೇ ಕುಂದಿರ್ತಾನ. ಯಾರನ್ನ ಹುಚ್ಚರ್ ಮಾಡ್ತಾ ಇದ್ದಾರೆ ಇವರು? ಹಂಗೆ ಅವನೇ ಮಾಡಿದ್ರೆ ಅವನಿಗೆ ಗೊತ್ತಿತ್ತು ನಾನು ಎಸ್ಕೇಪ್ ಆದರೆ ಯಾವ ಕಾರಣಕ್ಕೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ. ಸರ್, ಈ ಜನಗಳಿಗೆ ಅಂದರೆ ನೋಡ್ತಿರ್ತಾರಲ್ಲ, ಹೇಳ್ತೇನೆ, ಮಟ್ಟಣ್ಣವ್ರು ಮಾತಾಡ್ತಾ ಇರೋದು ತಪ್ಪು ಅಂತಾನೆ ತಿಳ್ಕೊಳ್ರಪ್ಪ ನೀವು. ಬಟ್ ನಾನು ಹೇಳ್ತಾ ಇರೋ ವಿಚಾರ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡಿ ನೀವು. ಅದಕ್ಕೆ ಉತ್ತರ ಕೊಡಿ. ಇದಕ್ಕೆ ಇದೆಯಾ ಉತ್ತರ? ವೆಜನೈಲ್ ಸ್ವ್ಯಾಬ್ನಲ್ಲಿ ಈ ಮಣ್ಣು ಹಾಕೋದು, CC ಕ್ಯಾಮ್ರಾ ಸಿಗದೇ ಇರೋ ಹಾಗೆ ಮಾಡೋದು ಕೊಡ್ಬೋದಾಗಿತ್ತಲ್ಲ. ಸಂತೋಷ್ ರಾವ್ ಹಂಗಿದ್ರೆ ಅವನೇ ಮಾಡಿದ್ರೆ ಓಡಾಡೋದು ಒಂದು ಇರ್ತಿತ್ತಪ್ಪ. 3 CC ಕ್ಯಾಮ್ರಾ ಇದೆ, 3 ದಿಕ್ಕಲ್ಲಿ, ಮೂರು ಅದು ಪ್ಯಾನಾಸೋನಿಕ್ 180 ಡಿಗ್ರಿ ತಿರುಗುವಂಥ ಪ್ಯಾನಾಸೋನಿಕ್ ಬಸ್ ಸ್ಟ್ಯಾಂಡಲ್ಲಿ ಇತ್ತು. ಸಂತೋಷ್ ರಾವ್ ಒಂದು ಇರ್ತದೆ ನೋಡಿ, ಇಲ್ಲಿ ಬಂದಿದ್ದ ಸಂತೋಷ್ ರಾವ್ ಅಂತೇಳಿ. ಇವ್ರೇನು ಮಾಡ್ತಾರೆ, ಒಬ್ಬ ವಿಟ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾರೆ, ಹರೀಶ್ ಮಡಿವಾಳ ಅಂತ ಹೇಳಿ. ಹರೀಶ್ ಮಡಿವಾಳನ್ನ ಹೆಂಗಂತ ಹೇಳಿದರೆ, ಹರೀಶ್ ಮಡಿವಾಳ ಲಾಸ್ಟು ಸೌಜನ್ಯ ಮತ್ತು ಸಂತೋಷ್ ರಾವ್ರನ್ನ ಇಬ್ಬರನ್ನು ಒಟ್ಟೊಟ್ಟಿಗೆ ನೋಡಿದ ಇವನೇ ಅಂತ ಇವ್ರು ಸೃಷ್ಟಿ ಮಾಡ್ತಾರೆ. ಆ್ಯಕ್ಚುಲಿ ಇದು ಫ್ಯಾಕ್ಟ್ ಇರೋದಿಲ್ಲ. ಕೋರ್ಟಲ್ಲಿ ಹೇಳಕ್ಕೆ ಬೇಕಲ್ಲ ಯಾರಾದರೂ ಒಬ್ಬರು. ಸೌಜನ್ಯನ ಇವನು ಎತ್ಕೊಂಡು ಹೋಗಿದ ನಂತರ ಸಂಬಡಿ ಶುಡ್ ಹ್ಯಾವ್ ಸೀನ್ ಇಟ್ ಅಲ್ವಾ? ಹಾಗಿದ್ರೆ ಯಾರಾದರೂ ಒಬ್ರು ಹೇಳಬೇಕು. ಅವಾಗ ಇವರು ಸಿಲೆಕ್ಟ್ ಮಾಡ್ಕೊಳ್ಳೋದು, ರಿಕ್ರೂಟ್ ಮಾಡ್ಕೊಳ್ಳೋದು ಯಾರನ್ನ? ಹರೀಶ್ ಮಡಿವಾಳ ಅಂತ. ಚಾರ್ಜ್ ಶೀಟಲ್ಲಿ ಬರೀತಾರೆ ಇವನು ನೋಡಿದ್ದ ಅಂತೇಳಿ. ಆದರೆ ಕೋರ್ಟಲ್ಲಿ ಬಂದು ಹೇಳಬೇಕಲ್ಲ ಅವನು. ಕೋರ್ಟಲ್ಲಿ, ಸ್ವಾಮಿ ನಾನು ಸಂತೋಷ್ ರಾವ್ ಮತ್ತು ಸೌಜನ್ಯಳನ್ನ ಒಟ್ಟೊಟ್ಟಿಗೆ ನೋಡಿದ್ದೆ ಅಂತ ಹೇಳಬೇಕಲ್ಲ. ಹೇಳೋದೇನಿಲ್ಲ. ಯಾಕೆ ಹೇಳಿ? ಕೊಂದು ಹಾಕ್ತಾರೆ ಅವನ್ನ, ಹರೀಶ್ ಮಡಿವಾಳನ್ನ. ಹರೀಶ್ ಮಡಿವಾಳ ಯಾರು ಅಂತ ಹೇಳಿದರೆ, ಅವರ ಬೆಂಗಳೂರಿನಲ್ಲಿರುವಂಥ ಸಹೋದರನ ಮನೆಯಲ್ಲಿ ಕೆಲಸಕ್ಕಿದ್ದಂಥವನು, ಅತ್ಯಂತ ವೆರಿ ಲಾಯಲ್ ಪರ್ಸನ್. ಅವನ ಕಡೆಯಿಂದ ಏನು ಹೇಳಿಬಿಡು ಅಂತ ಹೇಳ್ತಾರೆ. ಅವನು ಒಪ್ಪಲ್ಲ. ಅವನು ಒಪ್ಪಲ್ಲ. ಚಿತ್ರಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಬರಬೇಕು ಕೋರ್ಟಿಗೆ. ಅವನು ಒಪ್ಪಲ್ಲ. ಕೊನೆಗೆ ಅವನಿಗೆ ಎಕ್ಸಿ ಏನೋ ಸಾಕ್ಷಾತ್ಕಾರ ಆಗಬಹುದು ಅವನಿಗೆ ನಾನು ಒಪ್ಪಲ್ಲ, ನಾನು ಬರಲ್ಲ ಅಂತ ಹೇಳ್ತಾನೆ. ರೋಡಲ್ಲಿ ಹೋಗ್ಬೇಕಾರೋ ವ್ಯಕ್ತಿನ ಆಕ್ಸಿಡೆಂಟ್ ಮಾಡಿಕೊಳ್ತಾರೆ. ಸಂತೋಷ್ ರಾವ್ ಇಷ್ಟು ಸ್ಟ್ರಾಂಗ್ ಇದ್ದಾನ? ಹೌದಪ್ಪ ಹರೀಶ್ ಮಡಿವಾಳ, ನಿನ್ನ ನೋಡ್ಬಿಟ್ಟಿಯಾ, ನಾನು ಸೌಜನ್ಯನ ಎತ್ಕೊಂಡು ಹೋಗೋದು ನೋಡ್ಬಿಟ್ಟಿಯಾ, ನೀನು ಉಳಿಸಲ್ಲ ಅಂತೇಳಿ ಸಂತೋಷ್ ರಾವ್ ಜೈಲಿನಲ್ಲಿ ಇಟ್ಕೊಂಡು ಕೊಲ್ತಾನ. ಯಾರನ್ನ ಹುಚ್ಚರು ಮಾಡ್ತಾ ಇದ್ದಾರೆ ಇವರು? ಜನ ಇದನ್ನು ಗಮನಿಸಬೇಕು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಕಷ್ಟು ಜನ ಇದನ್ನು, ಈ ವಿಡಿಯೋ ನೋಡ್ತಿರ್ತಾರೆ, ಪೊಲೀಸ್ ಅಧಿಕಾರಿಗಳು ನೋಡ್ತಿರ್ತಾರೆ. ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ಗಮನಿಸಿ. ಹರೀಶ್ ಮಡಿವಾಳ ಆಕ್ಸಿಡೆಂಟ್ ಆದಾಗ FIR ಕಂಪ್ಲೇಂಟ್ ಯಾರು ಕೊಡಬೇಕು? ಅವನು ಸ್ಟೇಟ್ಮೆಂಟ್ MLC ಮೆಡಿಕೋ ಲೀಗಲ್ ಸರ್ಟಿಫಿಕೇಟ್ ಆಗಬೇಕು. ಕಾನ್ಸ್ಟೇಬಲ್ ಬರಬೇಕು, ಸ್ಟೇಟ್ಮೆಂಟ್ ತಗೋಬೇಕು. ಇಲ್ಲಿ ಆಗೋದೇ ಇಲ್ಲ. ಇನ್ನೊಬ್ಬನು ಅವನು ಬಂದು ಪೊಲೀಸ್ ಸ್ಟೇಷನ್ ಕೊಡ್ತಾನೆ, ಏನಂತ? ಇವನು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟಾಗಿ ಓಡಿಸ್ತಾ ಇದ್ದ ಅಂಥೇಳಿ. PSI ಅದನ್ನೇ ತಗೋತಾನೆ, FIR ಮಾಡ್ಕೋತಾನೆ. ಎಲ್ಲಿದೆ ಸರ್ ರೂಲ್ಸ್ ಇದು? ಆಕ್ಸಿಡೆಂಟ್ ಆದರೆ ಅಲ್ಲಿದ್ದಂಥ ಪ್ರತ್ಯಕ್ಷ ಸಾಕ್ಷಿ ಕೊಡಬೇಕು. ಅಥವಾ ಅವನು ಹಾಸ್ಪಿಟ್ಲ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ರೆ ಅವನು ಸ್ಟೇಟ್ಮೆಂಟ್ ಮೇಲೆ FIR ಮಾಡ್ಕೋಬೇಕು. ಅಥವಾ ಅವನ ರಿಲೇಟಿವ್ ಜೊತೆಗಿದ್ದಂಥ ಅವನ ಹೆಂಡತಿ ಇದ್ಲು, ಅವಳು ಹೆಂಡತಿ ಸ್ಟೇಟ್ಮೆಂಟ್ ತಗೋಬೇಕು. ಏನೂ ಇಲ್ಲ.
ಆಕ್ಸಿಡೆಂಟ್ ಆಗಬೇಕಾದ್ರೆ ಲಾಜಿಂಗ್ನಲ್ಲಿ ಇರುವಂಥ ಒಬ್ಬನ್ನ ಪ್ರವೀಣ್ ಗೌಡ ಅಂಥೇಳಿ ಅವನು ಕರೆಸಿ ಅವನ ಕಡೆ ಅಂತ ಕಂಪ್ಲೇಂಟ್ ತಗೋತಾರೆ. ಇವನು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಆಗಿ ಓಡ್ತಾ ಇದ್ದ ಅಂಥೇಳಿ ಕಂಪ್ಲೇಂಟ್ FIR ಹರೀಶ್ ಮಾಡಿಯವರ ಮೇಲೆ ಆಗುತ್ತೆ. ಇದಕ್ಕೆ ಪೊಲೀಸ್ ಸ್ಟೇಷನ್ ಅನ್ಬೇಕಾ, ಸೆಕ್ಯೂರಿಟಿ ರೂಮ್ ಅನ್ಬೇಕಾ ಇದಕ್ಕೆ? ಓಕೆ, ನಾನು ಇನ್ನೊಂದಷ್ಟು ಜನಕ್ಕೆ ಅರ್ಥ ಆಗಲೇನೋ ಕಾರಣಕ್ಕೆ, ಯಾರು ಹೊಸದಾಗಿ ಸೌಜನ್ಯ ಕೇಸ್ ಬಗ್ಗೆ ನೋಡ್ತಾ ಇರೋರಿಗೆ ಅರ್ಥ ಆಗಲೇನೋ ಕಾರಣಕ್ಕೆ, ಸಂತೋಷ್ ರಾವ್ನ ಯಾಕೆ ಹಿಡ್ಕೊಟ್ರು, ಈ ಸಂತೋಷ್ ರಾವ್ ಯಾರು, ಸಂತೋಷ್ ರಾವ್ ಸಿಕ್ಕಿದ್ದು ಹೇಗೆ ಇವ್ರ ಕೈಗೆ, ಸಂತೋಷ್ ರಾವ್ನ ಆ ಬಳಿಕ ಲಾಕ್ ಮಾಡಿದ್ದು ಹೇಗೆ ಅಂತ ಅದೊಂದು ಚೂರು ಬರೋಣ, ಟಚ್ ಮಾಡಿ ಹೇಗಾಯಿತು ನೋಡಿ. ಭಾಳ ಇಂಟ್ರೆಸ್ಟಿಂಗ್ ಇದೆ. ಏನಂದರೆ ಸಂತೋಷ್ ರಾವ್ ಅವನನ್ನು ಹಿಡಿದಿದ್ದು 11ನೇ ತಾರೀಕು ಸಾಯಂಕಾಲ 6 ಗಂಟೆ ಅಂತ ಹೇಳ್ತಾರೆ. ಎಲ್ಲಿ? ಬಾಹುಬಲಿ ಬೆಟ್ಟದಲ್ಲಿ. ಯಾವ ಪ್ರಕರಣದಲ್ಲಿ? ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ. ಗ್ಯಾಪ್ ಆ್ಯಂಡ್ ಮರ್ಡರ್ ಕೇಸ್. ಎಲ್ಲರೂ ಹೇಳ್ತಾರೆ ಗ್ಯಾಂಗ್ ಅಂತೇಳಿ, ಆದರೆ ಇವತ್ತಿನ ಗ್ಯಾಂಗ್ ಅಂದರೆ ಏನು? 2 or more ಗ್ಯಾಂಗ್, ನಾಟ್ ಆನ್ ಇಂಡಿವಿಜುವಲ್. ಇಂಡಿವಿಜುವಲ್ ಅಂದರೆ ಒಬ್ಬನು, ಗ್ಯಾಂಗ್ ಅಂದರೆ 2 or more, 4 ಇರ್ಬೋದು, 5 ಇರ್ಬೋದು, 10 ಇರ್ಬೋದು, 15 ಇರ್ಬೋದು. ಸಂತೋಷ್ ರಾವ್ ಒಬ್ಬನನ್ನೇ ಹಿಡಿದುಕೊಡ್ತಾರೆ. ಯಾವಾಗ? ಘಟನೆ ಆಗಿದ್ದು 9ನೇ ತಾರೀಕು ಸಾಯಂಕಾಲ, ಅಂದರೆ ಅವಳನ್ನ ಕಿಡ್ನ್ಯಾಪ್ ಮಾಡಿದ್ದು. ಸಂತೋಷ್ ರಾವ್ ಸಿಕ್ಕಿದ್ದು ಬಾಹುಬಲಿ ಬೆಟ್ಟದಲ್ಲಿ 11ನೇ ತಾರೀಕಿಗೂ. ಯಾರು ಅಂತ ಹೇಳಿದರೆ ಅವನೇನು ಅಲ್ಲಿ ಲೋಕಲೈಟ್ ಅಲ್ಲ. ಅವನು ಅದಕ್ಕಿಂತ ಮುಂಚೆ ಶೃಂಗೇರಿಯಲ್ಲಿರುವಂಥ ಶಾರದಾ ಅಂತ ಹೋಟೆಲ್ ಇದೆ, ಮೇನ್ ದೇವಸ್ಥಾನ ಎದುರುಗಡೆ ಶಾರದಾ. ನಾವು ಕೂಡ ಹೋಗ್ತೀವಿ ಅಂತೇಳಿ. ಮಾರುತಿ ಅಂತ ಹೋಟೆಲ್ ಇದೆ, ನನ್ನ ವೆರಿ ಫೇವರೆಟ್ ಹೋಟೆಲ್ ಅದು. ಒಳ್ಳೆ ಇಡ್ಲಿ ವಡೆ ತುಂಬ ಚೆನ್ನಾಗಿ ಕೊಡ್ತಾರೆ, ಭಟ್ರು ಕೂಡ ತುಂಬ ಒಳ್ಳೆಯವರಿದ್ದಾರೆ. ಊಟ ಮಾಡ್ತಿದ್ದು ಅಲ್ಲೇ ಮಾರುತಿಯಲ್ಲಿ, ಮಾರುತಿ ಪಕ್ಕ ಶಾರದಾದವ್ರು ಕರೆದು ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ಇವನು ಭಾಳ ವೆರಿ ಲೇಜಿ ಫೆಲೋ. ಅಲ್ಲಿ ಇವನ ಬಗ್ಗೆ ಹೇಳೋದು, ತುಂಬ ಲೇಜಿ ಇದ್ದ. ಲೇಜಿ ಅಂತಂದರೆ ಯಾವುದೋ ಒಂದು ಧ್ಯಾನದಲ್ಲಿದ್ದ. ಲಾಸ್ಟ್ಲಿಗೆ ಬರೀ ಧ್ಯಾನ ಮಾಡ್ತಾನೆ ಇರ್ತಿದ್ದ. ಎಲ್ಲಿ ಹೋದರೂ ಬರೀ. ಅದೊಂದು ಗುಂಗಿದೆ ಸರ್ ಶೃಂಗೇರಿಯಲ್ಲಿ ನೀವು ನಿರಂತರವಾಗಿ ಕೆಲಷ್ಟೋ ಜನಕ್ಕಾಗಿದೆ, ನನಗೂ ಆಗಿದೆ. ಮನಸ್ಸು ಝೀರೋ ಕಡೆ ಹೋಗೋಕ್ಕೆ ಶುರು ಆಗುತ್ತೆ ಶೃಂಗೇರಿಯಲ್ಲಿ. ಬಹುಶಃ ಅದೇ ಕಾರಣಕ್ಕೆ ಶಂಕರಾಚಾರ್ಯರು ಅಲ್ಲಿ ಬಂದು ನೆಲೆಸಿದ್ರು ಅಂತ ಕಾಣ್ತದೆ. ಒಂಥರ ನೀವು ಅದನ್ನು ಆಧ್ಯಾತ್ಮ ಅಂತ ಕರೀರಿ, ಏನಾದರೂ ಕರೀರಿ, ಇವನಿಗೆ ಆಧ್ಯಾತ್ಮಿಕ ಸೆಳೆತ ಇತ್ತು. ಇವನು ಲೇಜಿ ಇದ್ದ, ಇವನ್ನ ಬೈದಿದ್ರು ಇಷ್ಟೇ. ಅವನು ಸಂತೋಷ್ ರಾವ್ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗಿ ಇಲ್ಲಿ ಬಂದ ಅವತ್ತಿನ ದಿನ. ಅಂದರೆ ಇವರು ಹೇಳೋದು ಅವತ್ತಿನ ದಿನಾನೇ ಬಂದ ಅಂತ ಪೊಲೀಸ್ ರಿಪೋರ್ಟ್ ಹೇಳ್ತಾರೆ. ಯಾವಾಗ? 9ನೇ ತಾರೀಕು ಸಾಯಂಕಾಲ ಆಯಿತು, 9ನೇ ತಾರೀಕು ಮಾರ್ನಿಂಗ್ ಬಂದ ಅಂತ ಹೇಳ್ತಾರೆ. ಇಷ್ಟು ನೆನಪಿಟ್ಕೊಳ್ಳಿ. ಸೌಜನ್ಯ ಪ್ರಕರಣ ಆಗಿದ್ದು ಅಕ್ಟೋಬರ್ 9, 10, 2012. ಇದಕ್ಕಿಂತ 20 ದಿನದ ಮುಂಚೆ, ಬಿಫೋರ್ ಸೆಪ್ಟೆಂಬರ್ 21ನೇ ತಾರೀಕಿಗೆ ಅದೇ ಧರ್ಮಸ್ಥಳದಲ್ಲಿ ಆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈಗ ಬಸ್ ಸ್ಟ್ಯಾಂಡ್ ಇಂದ ಆಚೆಗೆ, ಅಲ್ಲಿ ಆನೆ ಮಾವುತನ ಮನೆಯಲ್ಲಿ ಆನೆ ಮಾವುತ ನಾರಾಯಣ ಮತ್ತು ಅವನ ತಂಗಿಯ ಕೊಲೆ ಆಗುತ್ತೆ 20 days ಬಿಫೋರ್. ಆ ಕೇಸ್ನಲ್ಲಿನೂ ಕೂಡ ಇದೇ ಸಂತೋಷ್ ರಾವ್ ಅಲ್ಲೇ ಇದ್ದ ಅಂತ ಅದೇ PSIನೇ ಹೇಳ್ತಾರೆ, ಬೇರೆಯವರಲ್ಲ. ಅದೇ PSIನೇ ಏನು ಹೇಳ್ತಾನೆ? ಸೌಜನ್ಯ ಪ್ರಕರಣದಲ್ಲಿ ಅವನು ಕಾರ್ಕಳದವನು ಶೃಂಗೇರಿಯಲ್ಲಿದ್ದ, ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗಿ 9ನೇ ತಾರೀಕು ಬೆಳಗ್ಗೆ ಅಂತ ಬಂದ ಅಂತ ಹೇಳ್ತಾರೆ. ಅವನು ಹೇಳಿದ ಸ್ಟೇಟ್ಮೆಂಟು CIDದವರು ಹೌದು ಅಂತ ಹೇಳ್ತಾರೆ, ಕರೆಕ್ಟ್ ಅಂತ ಹೇಳ್ತಾರೆ. ಅದನ್ನು CBIದವರು ಹೌದು ಕರೆಕ್ಟ್ ಅಂತ CBIದವರು ಸೈನ್ ಹಾಕ್ತಾರೆ. ಆದರೆ ಎಷ್ಟೋ ಜನಕ್ಕೆ ಗೊತ್ತಿರದಂತಹ ಮಾಹಿತಿ CBIದವರು ಕೂಡ ಇದನ್ನು ಕೇಳಬೇಕಲ್ಲ ಸರ್. ಒಂದು ತಿಂಗಳಿನ ಆಸ್ಪಾಸ್ನಲ್ಲಿ ಅದೇ ಜಾಗದಲ್ಲಿ ಕೊಲೆ ಆಗುತ್ತೆ ಅಂಥೇಳಿ ಇದ್ರೆ ಸರ್ಕಮ್ಸ್ಟೆನ್ಸಸ್ ಇವರು ಚೆಕ್ ಮಾಡಲ್ವಾ? ಇವರು ಮಾಡೋಕ್ಕಾಗಲ್ವಾ? 20 ದಿನದ ಹಿಂದೆ ಆದಂತಹ ಪ್ರಕರಣದಲ್ಲಿನೂ ಕೂಡ ಸಂತೋಷ್ ರಾವ್ನೇ ಇದ್ದ, ಅವನು ಅಲ್ಲೇ ಇದ್ದ ಅಂತ ಹೇಳ್ತಾರಪ್ಪ. ಅಷ್ಟೇ ಅಲ್ಲ, ಹೇಳುವುದಲ್ಲ, ಸಂತೋಷ್ ರಾವ್ ಅರೆಸ್ಟ್ ಆಗ್ತಾನಲ್ಲ, ಇಲ್ಲಿ ಇನ್ನೊಂದು ಅದು ಹೇಳಬೇಕು. ಇಲ್ಲಿ ದರ್ಶನ್ ಕೇಸ್ನಲ್ಲಿ ಎಷ್ಟು ದಿನ ಕಸ್ಟಡಿ ತಗೊಂಡ್ರು ಸರ್? 14 ದಿನ. 7 ದಿನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾರೆ, 7 days, ಆಮೇಲೆ 7 days. ಇವನಿಗೆ ಎಷ್ಟು ದಿನ ಕಸ್ಟಡಿ ತೊಗೊಂಡಿರ್ಬೋದು ಹೇಳಿ? 11ನೇ ತಾರೀಕಿಗೆ ಅರೆಸ್ಟ್ ಅಂತ ತೋರಿಸ್ತಾರೆ. 11ನೇ ತಾರೀಕಿಗೆ ಹಿಡ್ಕೊಂಡು ಬರ್ತಾರೆ. ಅರೆಸ್ಟ್ ಅಂತಂದರೆ ಹಿಡ್ಕೊಂಡು ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ. ಇನ್ಫ್ಯಾಕ್ಟ್ ಆನ್ ರೆಕಾರ್ಡ್ ಅರೆಸ್ಟ್ ಮಾಡಿದಂಥ ಡೇಟ್ 13/3/30ಕ್ಕೆ, 13 ಅಕ್ಟೋಬರ್ ಮಧ್ಯಾಹ್ನ 3:30ಕ್ಕೆ ಭಾಸ್ಕರ್ ರೈ ಹೇಳ್ತಾರೆ, ನಾನು ಮಧ್ಯಪ್ರದೇಶಕ್ಕೆ ಹೋಗಿದ್ದೆ, ಅಲ್ಲಿಂದ ಬಂದೆ 13ನೇ ತಾರೀಕಿಗೆ, ಬಂದ ನಂತರ ನಾನು ಅರೆಸ್ಟ್ ಮಾಡಿದೆ ಸಂತೋಷ್ ರಾವ್ಗೆ, ಕಸ್ಟಡಿಗೆ ತಗೊಂಡಿವೆ ಅಂತ ತೋರಿಸ್ತಾರೆ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೆ ಯಾವಾಗ? 14ನೇ ತಾರೀಕು ಕೇಸ್ ಸರ್.
ಬ್ರೂಟ್ ಕೇಸ್ ಒಂದು 24 ಗಂಟೆನೂ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ, ಅವನ್ನ ಕಳಿಸ್ಬಿಡ್ತಾರೆ. ಯಾಕೆ ಹೇಳಿ? ಗೊತ್ತಿದೆ, ಪೊಲೀಸರಿಗೆ ಗೊತ್ತಿದೆ ಇವನು ಅಲ್ವೇ ಅಲ್ಲ, ಇವನು ಅಲ್ವೇ ಅಲ್ಲ ಅಂತ ಹೇಳಿದ್ರೆ 7 ದಿನ ಯಾಕೆ ಇಟ್ಕೋತಾರೆ ಅವನ್ನ? ಹೌದ್ ತಾನೆ? ಕಳಿಸ್ತಾರೆ. 14ನೇ ತಾರೀಕು ಸಾಯಂಕಾಲ ಕಳಿಸ್ಬಿಡ್ತಾರೆ. ಎಲ್ಲಿರ್ತಾನೆ? ಮಂಗಳೂರು ಸಬ್ ಜೈಲಲ್ಲಿರ್ತಾನೆ. 16ನೇ ತಾರೀಕಿಗೆ ಇದೇ ನಾನು ಹೇಳಿದ್ನಲ್ಲ ಡಬಲ್ ಮರ್ಡರ್ ಕೇಸ್, ನಾರಾಯಣ ಯಮುನಾನ್ ಕೊಲೆ ಮಾಡಿದ ಕೇಸಲ್ಲಿ ರಿಕ್ವೆಸ್ಟ್ ಬರ್ತಾರೆ. ಈ ಡಬಲ್ ಮರ್ಡರ್ ಕೇಸ್ನಲ್ಲೂ ಸಂತೋಷ್ ರಾವ್ನೇ ಇದ್ದಾನೆ, ನಮ್ಗೆ ಬ್ಲಡ್ ಸ್ಯಾಂಪಲ್ ಬೇಕು ಅವನದು ಅಂಥೇಳಿ ಆರ್ಡರ್ ಮಾಡ್ತಾರೆ. 14 ಕೊಡ್ತಾರೆ, 15 16ನೇ ತಾರೀಕಿಗೆ ಆರ್ಡರ್ ಅಂದರೆ 15ನೇ ತಾರೀಕಿಗೆ ಎಸ್ ಅಂತ ಹೇಳ್ತಾರೆ. 16ನೇ ತಾರೀಕಿಗೆ FS ನವರು ಕೋರ್ಟಿಗೆ ಬಂದು ಅವನು ಬ್ಲಡ್ ಸಕ್ ಮಾಡ್ತಾರೆ ಸಂತೋಷ್ ರಾವ್ ಫಾರ್ DNA ಟೆಸ್ಟಿಂಗ್. ಯಾವ ಕೇಸಲ್ಲಿ ಹೇಳಿ ಸರ್? ಡಬಲ್ ಮರ್ಡರ್, ನಾಟ್ ಸೌಜನ್ಯ. ಅವನು ಸಿಕ್ಕಿದ್ದು ಯಾವಾಗ? ಸೌಜನ್ಯ ಕೇಸಲ್ಲಿ ತಾನೇ ಸಿಕ್ಕಿದ್ದು. ಡಬಲ್ ಮರ್ಡರ್ ಕೇಸ್ನಲ್ಲಿ ಅವನು ಒಂದೇನು ಹಿಡ್ದಿಲ್ಲ. ಈ ಡಬಲ್ ಮರ್ಡರ್ ಕೇಸ್ನಲ್ಲಿ ಒಂದು ಪ್ರಾಪರ್ಟಿ ಫಾರ್ಮ್ ಹಾಕ್ತಾರೆ, PR ಫಾರ್ಮ್ ಹಾಕ್ಬಿಡ್ತದೆ. ಎನಿ ಕಳ್ತನ ಇರಲಿ ಇದನ್ನಾಗಲಿ ಪ್ರಾಪರ್ಟಿ ರಿಜಿಸ್ಟರ್ ಅಂತ ಎಂಟ್ರಿ ಮಾಡ್ತಾರೆ. ಡಬಲ್ ಮರ್ಡರ್ ಕೇಸ್ನಲ್ಲಿ ಏನು ಎಂಟ್ರಿ ಮಾಡ್ತಾರೆ? ಸಂತೋಷ್ ರಾವ್ ಕಡೆಯಿಂದ ಒಂದು ರಕ್ತ ಸಿಕ್ತ ಬಟ್ಟೆಯನ್ನ ಕಲೆಕ್ಟ್ ಮಾಡ್ಕೊಳ್ದ್ವಿ ಅಂತ ಪ್ರಾಪರ್ಟಿ ಫಾರ್ಮ್ನಲ್ಲಿ ಇದೆ. ಆ ಬ್ಲಡ್ ಸ್ಟೇನ್ಡ್ ಕ್ಲಾತ್ ಹ್ಯಾಸ್ ಬಿನ್ ಕಲೆಕ್ಟೆಡ್ ಫ್ರಮ್ ರಿಕವರ್ಡ್ ಫ್ರಮ್ ಸಂತೋಷ್ ರಾವ್ ಅಂತ ಹೇಳ್ತಾರೆ. ಬಟ್ ದ ಸೇಮ್ ಕ್ಲಾತ್ ಸೌಜನ್ಯ ಕೇಸ್ನಲ್ಲಿ ಇಲ್ವೇ ಇಲ್ಲ. ಇರ್ಬೇಕು ತಾನೆ? ಅವನು ಹಿಡ್ಕೊಂಡು ಬಂದಿದ್ದು ಸೌಜನ್ಯ ಕೇಸಲ್ಲಿ, ಬಟ್ ರಕ್ತ ಸಿಕ್ತ ಬಟ್ಟೆ ತೋರಿಸ್ತಾ ಇರೋದು ನೀವು ಡಬಲ್ ಮರ್ಡರ್ ಕೇಸ್ನಲ್ಲಿ. ಮತ್ತು ಸಂತೋಷ್ ರಾವ್ ಮೇಲೆ ಆ ಬಂದಂಥ ರಕ್ತ ಯಾರದು? ಇವ್ರು ಹೇಳ್ತಾರೆ ನಾವು DNA ಕಳಿಸಿದ್ವಿ, FSL ಕಳಿಸಿದ್ವಿ, ಅದು ಮ್ಯಾಚ್ ಆಗಲಿಲ್ಲ, ಅದು ಸಂತೋಷ್ ರಾವ್ದು ಅಲ್ಲ ಅಂತ ಹೇಳ್ತಾರೆ. ಸೌಜನ್ಯದಂತೂ ಅಲ್ವೇ ಅಲ್ಲ. ಸೌಜನ್ಯದಿದ್ದರೆ ಇಷ್ಟೊತ್ತಿಗೆ ಕನ್ವಿಕ್ಷನ್ ಆಗಿ ಜೈಲೊಳಗರೆ ಇರ್ತಿದ್ದ, ಗಲ್ಲೆ ಆಗ್ತಿತ್ತು ಅವನಿಗೆ. ದೆನ್ ಯಾರ್ದ್ರಿ ಅದು ಬ್ಲಡ್ ಸ್ಟೇನ್? ಇದು ಗಿರೀಶ್ ಭಟ್ಟಣ್ಣವ್ರು ಏನು ಹೇಳ್ತಾ ಇಲ್ಲ, ಇಟ್ ಇಸ್ ದೇರ್ ಆನ್ ರೆಕಾರ್ಡ್. ನೀವು ತೋರಿಸಿ ದಯವಿಟ್ಟು ಜನಗಳಿಗೆ ಅದನ್ನು ನೀವು ತೋರಿಸ್ಬೇಕು ಸ್ಕ್ರೀನಲ್ಲಿ. ಯಾರು ಬ್ಲಡ್ ಸ್ಟೇನ್ ಅದು? ಸೌಜನ್ಯ ಕೇಸ್ನಲ್ಲಿ ತೋರಿಸ್ತಾ ಇಲ್ಲ ಇವರು, ಆನೆ ಮಾವುತನ ಡಬಲ್ ಮರ್ಡರ್ ಕೇಸ್ನಲ್ಲಿ ತೋರಿಸ್ತಾ ಇದ್ದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ ಆ ಸತ್ತಂತವಳು ಯಮುನಾದ್ ಬ್ಲಡ್ ಇಲ್ಲ ಅಂತ ಬರ್ತದೆ ರಿಪೋರ್ಟ್ ಕ್ಲಿಯರ್ಲಿ. ಸಿ ರಿಪೋರ್ಟಲ್ಲಿ ಹೇಳ್ತಾರೆ ಅದರಲ್ಲಿ ಯಮುನಾದ್ದು ಅಲ್ಲ, ನಾರಾಯಣಂದು ಅಲ್ಲ, ಸಂತೋಷ್ ರಾವ್ದು ಅಲ್ಲ ಅಂತ ಹೇಳ್ತಾರೆ. ದೆನ್ ಯಾರ್ದು? ಸಂತೋಷ್ ರಾವ್ನ ಮೇಲೆ ಯಾರ ಬ್ಲಡ್ ಇತ್ತು? ನನಗನ್ಸುತ್ತೆ ಇವನ ಜೊತೆಗೆ ಹೊಡೆದಾಟ ಆಗಿದೆ, ಇನ್ನು ಹಿಡ್ಕೊಂಡಿದ್ದಾರೆ ಮುಂಚೆನೆ, ಮೇ ಬಿ ಬಕ್ರ ಮಾಡಿದ್ದಾರೆ ಇವನ್ನ. ಅಥವಾ ಘಟನೆ ನಡಬೇಕಾದ್ರೆ ಇವನು ಜಪಮಣಿ ಅಂದರೆ ಇವನಿಗೆ ಧ್ಯಾನದ ಹುಚ್ಚು. ಈ ಧ್ಯಾನ ಮಾಡೋರಿಗೆ ಏನಂತ ಹೇಳಿದರೆ ಒಂದು ಪ್ರತೀತಿ ಇದೆ ಅಧ್ಯಾತ್ಮದಲ್ಲಿ, ನಾನು ತಿಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನನಗೆ ಜಾಸ್ತಿ ನಾಲೆಜ್ ಇಲ್ಲ. ಬಟ್ ಈ ಬೆಳಿಗ್ಗೆ 3 ಗಂಟೆ ಹೊತ್ತಿಗೆ ಬ್ರಹ್ಮ ಮುಹೂರ್ತ ಕಾಲದಲ್ಲಿ ನದಿಯಲ್ಲಿ ಅರ್ಧ ಮುಳುಗಿ ಧ್ಯಾನ ಅದೇನೋ ಜಪಮಣಿ ಮಾಡಿಬಿಟ್ರೆ ಬಹಳ ಏನೋ ಇಫೆಕ್ಟಿವ್ ಇರ್ತದೆ ಅಂಥೇಳಿ. ಬಹುಶಃ ಸೌಜನ್ಯನೂ ಅದೇ ಟೈಮಿಗೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಇವನು ನೋಡಿರ್ಬೋದು, ಹೊಡೆದಿರ್ಬೋದು ಇವನಿಗೆ. ಇವನು ಹೇಳ್ತಾರಲ್ಲ ಕರಾಟೆ ಬಿಟ್ಟು ಅದು ಇದ್ದು ಕ್ಲಾಶಸ್ ಆಗಿರ್ಬೋದು, ಬ್ಲಡ್ ಬಿದ್ದಿರ್ಬೋದಲ್ಲ. ಸೊ ದ್ಯಾಟ್ ಪಾಸಿಬಿಲಿಟೀಸ್ ಆರ್ ಆಲ್ಸೋ ದೇರ್. ಇಲ್ಲಿ ನಾನು ವಾಟ್ ಆರ್ ದ ಪಾಸಿಬಿಲಿಟೀಸ್ ಹೇಳ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಅವನು ಹಿಡಿದುಕೊಟ್ಟಿರ್ಬೋದು, ಹೇಳಕ್ಕಾಗಲ್ಲ. ಅಲ್ಲ ಸರ್, ಅದಕ್ಕೆ ಬ್ಲಡ್ ಸ್ಟೇನ್ ಹೆಂಗೆ ಬಂತು? ಮೊನ್ನೆ ಯಾಕೆ ಹಿಡಿದುಕೊಟ್ರು ಅಂದಾಗ ಇಂಥದ್ದೆಲ್ಲ ಇರಬಹುದು. ರೀಇನ್ವೆಸ್ಟಿಗೇಷನ್ ಮಾಡಿದ್ರೆ ಅಂಥವೆಲ್ಲ ಉತ್ತರ. ಸೌಜನ್ಯದಂತ್ರ ಇಲ್ಲ, DNA ಇದರಲ್ಲಿ ಹೇಳ್ತಾರೆ ಅಲ್ಲ ಅಂತ, ಇಲ್ಲ ಅಂತ ಹೇಳ್ತಾರೆ, ಟೆಸ್ಟಲ್ಲಿ ಹೇಳ್ತಾರೆ ಇದು ಅಲ್ಲ ಅಂತೇಳಿ. ದೆನ್ ಯಾರ್ದು? ಹೌದು ಸರ್. ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. ಈಗ ಜಜ್ಮೆಂಟ್ ಕಾಪಿಲಿ ಎಲ್ಲ ಬಹಳ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಒಂದಷ್ಟು ಜನ ಓದಿ ನೀಟಾಗಿ ಅರ್ಥ ಆಗುತ್ತೆ. ಎಲ್ಲೆಲ್ಲಿ ಸಾಕ್ಷಿಯನ್ನು ಯಾವ್ಯಾವ ರೀತಿಯಾಗಿ ನಾಶಪಡಿಸಲಾಯಿತು, ಯಾಕೆ ಸೌಜನ್ಯ ಪ್ರಕರಣವನ್ನು ಇತ್ಯರ್ಥಗೊಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂಥೇಳಿ. ಗಿರೀಶ್ ಭಟ್ಟಣ್ಣನವರು ಕೂಡ ಪೊಲೀಸ್ ಅಧಿಕಾರಿಗಳಾಗಿದ್ದರು. ಆ ಕಾರಣಕ್ಕಾಗಿ ಮತ್ತೊಮ್ಮೆ ಅವ್ರ ಮುಂದೆ ಆ ಪ್ರಶ್ನೆ